ನಮಸ್ಕಾರ ಗೆಳೆಯರೆ, ಮತ್ತೊಮ್ಮೆ 5/4/2024 ಇಂಗ್ಲೀಷ್ ಪೇಪರ್, ಕನ್ನಡ ಪೇಪರ್ ಮತ್ತು ಎಲ್ಲ ಯೂಟ್ಯೂಬ್ ಚಾನಲ್ಗಳ ಸಮಗ್ರವಾಗಿ ಅಭ್ಯಸಿಸಿ ನೋಟ್ಸನ್ನು ಮಾಡಿದ್ದೇನೆ. ಅದೇ ರೀತಿಯಾಗಿ ಈ ದಿನದ ಜಿಕೆಯನ್ನು ನೋಡುವ. ಮೊದಲನೇದಾಗಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಇಂಗ್ಲೀಷ್ ಪೇಪರ್ನಲ್ಲಿ ಬಂದಂಥದ್ದು. ಪ್ರೆಸಿಡೆಂಟ್ ಆಫ್ ಇಂಡಿಯಾ ಲಾಂಚ್ ಇಂಡಿಯಾ ದ ಫಸ್ಟ್ ಹೋಮ್ ಗ್ರೋ ಜೆನ್ ಥೆರಪಿ ಫಾರ್ ಕ್ಯಾನ್ಸರ್ಗೆ ಸಂಬಂಧಪಟ್ಟಂತಹ ಥೆರಪಿಯನ್ನು IIT ಬಾಂಬೆಯಲ್ಲಿ ಟಾಟಾ ಸಮೂಹದೊಂದಿಗೆ ಇನಾಗ್ರೇಷನ್ ಮಾಡಿದ್ದಾರೆ. ಅದು ಎಲ್ಲಿ ಅಂತ ಕೇಳ್ತಾರೆ. IIT ಬಾಂಬೆ ಯಾವ ಸಂಸ್ಥೆಯ ಒಳಗೂಡಿ? ಅದು ಟಾಟಾ ಸಮೂಹದೊಂದಿಗೆ. ನಂತರ ಖಾತಿಯಾ ವೀಟ್ ಗಾಟ್ GI ಟ್ಯಾಗ್ ಇನ್ ಉತ್ತರ ಪ್ರದೇಶದ ಗೋಧಿ ಒಂದು ವಸ್ತುವಿಗೆ ಖಾತಿಯಾ ವೀಟ್ GI ಟ್ಯಾಗನ್ನು ನೀಡಲಾಗಿದೆ. ನಂತರ ಮಿನಿಸ್ಟ್ರಿ ಲಾಂಚ್ಡ್ ದ MYCGS ಆ್ಯಪ್ ಫಾರ್ ದ iOS ecosystem of device. It is Ministry of Health and Family Welfare. ಮಿನಿಸ್ಟ್ರಿ ಆಫ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ಅವರು MyCGHS ಆ್ಯಪನ್ನು iOS ಇಕೋಸಿಸ್ಟಮ್ ಆಫ್ ಡಿವೈಸ್ಗೆ ಸೆಟ್ ಆಗುವಂಥ ಒಂದು ಆ್ಯಪನ್ನು ಬಿಟ್ಟಿದ್ದಾರೆ. ಆ ಆ್ಯಪ್ ಯಾವ ಒಂದು ಸಚಿವಾಲಯದಿಂದ ಬಿಡಲಾಗಿದೆ ಅಂತ ಹೇಳಿದಾಗ ಮಿನಿಸ್ಟ್ರಿ ಆಫ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್. ನಂತರ ಪಾಯಿಂಟ್, ರಾಷ್ಟ್ರೀಯ ಕಡಲ ದಿನವನ್ನು ಏಪ್ರಿಲ್ 5 ಆಚರಿಸಲಾಗುತ್ತದೆ ಈ ದಿನ. ಮತ್ತು ರಾಷ್ಟ್ರೀಯ ಸ್ವರಕ್ಷಣಾ ದಿನವನ್ನು ಏಪ್ರಿಲ್ 5 ಇವತ್ತು ಆಚರಿಸಲಾಗುತ್ತದೆ. ನಂತರ ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆ ವಿಶ್ವಕರ್ಮ ಸಮುದಾಯಕ್ಕೆ ಸೇರಿದ ಕುಶಲಕರ್ಮಿಗಳಿಗೆ, ಕಲಾವಿದರು ಮತ್ತು ಸಣ್ಣ ವ್ಯಾಪಾರ ಮಾಲೀಕರನ್ನು ಬೆಂಬಲಿಸುವಂಥ ಯೋಜನೆಯಾಗಿದೆ ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆ. ನಂತರ ಪಶ್ಚಿಮ ಬಂಗಾಳದ ಪೂರ್ವ ಮೇದಿನಾಪುರ ಜಿಲ್ಲೆಯ ಜೂನ್ಪುಟ್ ಗ್ರಾಮದಲ್ಲಿ ಶಸ್ತ್ರಾಸ್ತ್ರಗಳ ಲಘು ಪರೀಕ್ಷಾ ಕೇಂದ್ರವನ್ನು ಸ್ಥಾಪನೆ ಮಾಡಿದೆ. ಇದು IRDO ಇದಕ್ಕೆ ಸಾಥನ್ನು ನೀಡಿದೆ. ನಂತರ ಪಾಯಿಂಟ್ ನೋಡೋದಾದರೆ, ಕಾವೇರಿ ನದಿಯ ದಕ್ಷಿಣ ಗಂಗೆ ಅಂತ ಕರೀತಾರೆ. ಇದೆಲ್ಲ ಇವತ್ತಿನ ಪೇಪರ್ನಲ್ಲಿ ಬಂದಂಥ ನ್ಯೂಸ್ ಆದ್ದರಿಂದ ಸಿಂಗಲ್ ಪಾಯಿಂಟ್ನಲ್ಲಿ ಹೇಳ್ತಾ ಇದ್ದೇನೆ. ಕಾವೇರಿ ನದಿಯನ್ನು ದಕ್ಷಿಣದ ಗಂಗೆ ಅಂತಲೇ ಹೇಳ್ತಾರೆ. 802 ಕಿಲೋಮೀಟರ್ ಕ್ರಮಿಸುವ ಒಂದು ನದಿಯಾಗಿದೆ. ಕರ್ನಾಟಕ, ತಮಿಳುನಾಡು, ಪಾಂಡಿಚೇರಿ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶದಲ್ಲಿ ಇದು ಹರಿಯುತ್ತದೆ. ನಂತರ ಪಾಯಿಂಟ್, ಸಾಹಿತಿ ಗೀತಾಂಜಲಿ ಅವರು ಟಾಪ್ ಆಫ್ ಸ್ಟ್ಯಾಂಡ್ ಎಂಬ ಕಾದಂಬರಿಗೆ 2022ರಲ್ಲಿ ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಬೂಕರ್ ಪ್ರಶಸ್ತಿ ಪಡೆದ ಮೊದಲ ಭಾರತೀಯ ಲೇಖಕಿಯಾಗಿದ್ದಾರೆ. ನಂತರ ಪ್ರಾಜೆಕ್ಟ್ ಚಿತಾ ಯೋಜನೆ ಅಡಿಯಲ್ಲಿ ದಕ್ಷಿಣ ಆಫ್ರಿಕಾದಿಂದ ತಂದಂಥ ಚಿರತೆಯನ್ನು ಗಾಮಿನಿ ಎಂದು ಅದನ್ನು ಹೆಸರಿಡಲಾಗಿದೆ. ಇದು ಮಧ್ಯಪ್ರದೇಶದ ಶಿವಪುರದ ಕುನೋ ರಾಷ್ಟ್ರೀಯ ಉದ್ಯಾನವನದಲ್ಲಿದೆ. ಯಾಕೆ ಸುದ್ದಿಯಲ್ಲಿದೆ ಅಂದರೆ ಇದು ಮರಿಯನ್ನು ಹಾಕಿದೆ. ಅದಕ್ಕಾಗಿ ದಕ್ಷಿಣ ಆಫ್ರಿಕಾದಿಂದ ತಂದಂಥ ಚಿತಾಗಳಲ್ಲಿ ಮರಿಯನ್ನು ಹಾಕಿದಂಥ ಚಿರತೆಯಾಗಿರೋದ್ರಿಂದ ಈ ದಿನ ಸುದ್ದಿಯಲ್ಲಿದೆ. ಅದರ ಹೆಸರು ಗಾಮಿನಿ. ಯಾವ ಒಂದು ಇದರಲ್ಲಿದೆ ಅಂದರೆ ಕುನೋ ರಾಷ್ಟ್ರೀಯ ಉದ್ಯಾನವನ, ಮಧ್ಯಪ್ರದೇಶ. ನಂತರ ಭಾರತದ ಚಿರಾಗ್ ಶೆಟ್ಟಿ ಮತ್ತು ಸ್ವಾಸ್ತಿಕ್ ಸಾಯಿರಾಜ್ ವಿಶ್ವದ ಬ್ಯಾಡ್ಮಿಂಟನ್ ರ್ಯಾಂಕಿಂಗ್ ಪುರುಷರ ಡಬಲ್ಸ್ ವಿಭಾಗದಲ್ಲಿ 10 ವಾರಗಳ ಕಾಲ ವಿಶ್ವ ನಂಬರ್ 1 ಪಟ್ಟದಲ್ಲಿರುವಂಥ ಮೊದಲ ಭಾರತೀಯರಾಗಿದ್ದಾರೆ. ಯಾರು? ಚಿರಾಗ್ ಶೆಟ್ಟಿ ಮತ್ತು ಸಾತ್ವಿಕ್ ಸಾಯಿರಾಜ್. ನಂತರ ಇಂಡಿಯಾ ಸಕ್ಸಸ್ಫುಲ್ಲಿ ಕಂಡಕ್ಟ್ ದ ನೈಟ್ ಟ್ರಯಲ್ ಆಫ್ ದ ನ್ಯೂ ಜನರೇಷನ್ ಅಗ್ನಿ ಪ್ರೈಮ್ ಬ್ಯಾಟಲಿಸ್ಟ್ ಮಿಸೈಲನ್ನು ಯಶಸ್ವಿಯಾಗಿ ಉಡಾವಣೆಗೊಂಡಿದೆ. ಅದು ಅಗ್ನಿ ಪ್ರೈಮ್. ನೆಕ್ಸ್ಟ್, ILMT ದ ಫಸ್ಟ್ ಲಿಕ್ವಿಡ್ ಮಿರರ್ ಟೆಲಿಸ್ಕೋಪ್ ಸಿಚುವೇಟೆಡ್ ಇನ್ ನೈನಿತಾಲ್ ಉತ್ತರಾಖಂಡದಲ್ಲಿದೆ. ILMT ಅಂದರೆ ಮಿರರ್ ಟೆಲಿಸ್ಕೋಪ್ ಅದನ್ನು ಸಿಚುವೇಶನ್ ಮಾಡಲಾಗಿದೆ. ಅದು ನೈನಿತಾಲ್ ಉತ್ತರಾಖಂಡದಲ್ಲಿ. ಇದು ಈ ದಿನದ ಸಂಪೂರ್ಣವಾಗಿ ಇಂಗ್ಲೀಷ್ ಕನ್ನಡ ಪೇಪರ್ ಮತ್ತು ಮುಖ್ಯವಾದಂಥ ಯೂಟ್ಯೂಬ್ ಚಾನಲ್ಗಳೊಂದಿಗೆ ನೀಡಿದಂಥ ಕರೆಂಟ್ ಅಫೇರ್ಸ್ ಆಗಿದೆ. ಧನ್ಯವಾದಗಳು.